ಕಾಂಗ್ರೆಸ್ನ ಹೈಕಮಾಂಡ್ ಕೊನೆಗೂ ಸಚಿವರ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಆದರೆ ಇದರಲ್ಲಿ ಕೆಲವು ಘಟಾನುಘಟಿ ನಾಯಕರಿಗೆ ಹಿನ್ನಡೆಯಾಗಿದೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಿಗ್ ಶಾಕ್ ಎದುರಾದರೆ ಲಕ್ಷ್ಮಣ ಸವದಿ ಅವರಿಗೆ ಲಕ್ ಒಲಿದು ಬಂದಿದೆ. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿಗಿರಿ ಸ್ಥಾನವೇ ಇಲ್ಲ. ಹೆಬ್ಬಾಳ್ಕರ್ ಬದಲಿಗೆ ಲಕ್ಷ್ಮಣ ಸವದಿಗೆ ಜಾಕ್ ಪಾಟ್ ಹೊಡೆದಿದೆ. ಹೈಕಮಾಂಡ್ ಮಟ್ಟದಲ್ಲಿ ತೀವ್ರ ಲಾಭಿಯನ್ನು ನಡೆಸಿದ್ರು ಲಕ್ಷ್ಮಣ ಸವದಿ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಟ್ಟ ಹಾಕುವಲ್ಲಿ ಲಕ್ಷ್ಮಣ ಸವದಿ ಸಕ್ಸಸ್ ಆಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಭ್ರಷ್ಟಾಚಾರಕ್ಕೆ ಸಾಹುಕಾರ್ತಿ ಬೆಲೆ ತೆತ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂತು. ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಳು ಕೂಡ ಹೊರಬಂತು. ಇದಾದ ಬಳಿಕ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಲೆದಂಡ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನವನ್ನು ತಪ್ಪಿಸಿಕೊಂಡಿದ್ದಾರೆ. ಲಕ್ಷ್ಮಣ ಸವದಿ ಅವರಿಗೆ ಲಕ್ ಒಲಿದು ಬಂದಿದೆ ಈ ಬಾರಿ. ಇದು ಭಾರಿ ಹಿನ್ನಡೆಯಾಗಿದೆ ಸಾಹುಕಾರ್ತಿಗೆ. ಈವರೆಗೂ ಕೂಡ ಪ್ರಬಲ ನಾಯಕಿಯಾಗಿದ್ದರು, ಜೊತೆಗೆ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ರು ಕೂಡ. ಆದರೆ ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ತಪ್ಪಿದಂತಾಗಿದೆ. ಹೀಗಾಗಿ ಒಂದು ರೀತಿ ಭಾರಿ ಹಿನ್ನಡೆ ಅವರಿಗೆ. ಮತ್ತೊಂದೆಡೆ ಕಳೆದ ಬಾರಿ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿತ್ತು. ಆದರೆ ಈ ಬಾರಿ ಸಚಿವ ಸ್ಥಾನವನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಸಚಿವ ಸ್ಥಾನದ ಭಾಗ್ಯವನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಭಾರಿ ಶಾಕ್ ಎದುರಾಗಿದ್ದರೆ ಲಕ್ಷ್ಮಣ ಸವದಿ ಅವರಿಗೆ ಈ ಬಾರಿ ಲಕ್ ಒಲಿದು ಬಂದಿದೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮುಂದೆ ಬೇರೆ ಹೆಚ್ಚುವರಿ ನನಗೆ ಅವಕಾಶಗಳನ್ನು ಮಾಡಿಕೊಡಬೇಕು ಅಂತ ಕೂಡ ಅವರು ಬೇಡಿಕೆಯನ್ನು ಇಡಬಹುದು. ಹೈಕಮಾಂಡ್ ಬೇರೆ ಯಾವುದಾದ್ರೂ ಜವಾಬ್ದಾರಿಗಳನ್ನು ಕೊಡುತ್ತಾ ಅಥವಾ ಶಾಸಕಿಯಾಗಿಯೇ ಮುಂದುವರಿಸುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.